ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮೊದಲನೇ ಪ್ರಶ್ನೆ, ವಸ್ತು ವಿನಿಮಯ ಪದ್ಧತಿ ಅದು ಏನ್ ಮಾಡತ್ತೆ ಅಂತ ಕೇಳಿದ್ದಾರೆ ಮಕ್ಕಳು. ಓಕೆ, ವಸ್ತು ವಿನಿಮಯ ಪದ್ಧತಿಯು ಏನು ಮಾಡತ್ತೆ? ಪುರಾತನ ಕಾಲದಲ್ಲಿ ಜನರು ಹಣವನ್ನ ಬಳಸ್ತಾ ಇರಲಿಲ್ಲ. ಓಕೆ, ಸೊ ಹಾಗಾದ್ರೆ ವಸ್ತು ವಿನಿಮಯ ಪದ್ಧತಿ ಅಂತಂದ್ರೆ ಏನು? ಆಪ್ಷನ್ ಎ, ಹಣದ ಸಹಾಯದಿಂದ ಕೊಳ್ಳುವುದು ಮಾರುವುದು ವಸ್ತು ವಿನಿಮಯ ಪದ್ಧತಿಯ. ಸರಕುಗಳನ್ನ ಸರಕುಗಳಿಗೆ ವಿನಿಮಯ ಮಾಡುವುದೇ ವಸ್ತು ವಿನಿಮಯ ಪದ್ಧತಿಯ. ಕಾಗದದ ಹಣವನ್ನು ಬಳಸುವುದು ವಸ್ತು ವಿನಿಮಯ ಪದ್ಧತಿಯ, ಅಥವಾ ಬ್ಯಾಂಕಿಂಗ್ ವ್ಯವಹಾರ ಮಾಡುವುದು ವಸ್ತು ವಿನಿಮಯ ಪದ್ಧತಿಯ. ಸೊ ವಸ್ತು ವಿನಿಮಯ ಪದ್ಧತಿ ಅಂತಂದ್ರೆ ಏನು? ಹಾಗಾದ್ರೆ ಸರಕುಗಳನ್ನ ಸರಕುಗಳಿಗೆ ವಿನಿಮಯ ಮಾಡಿಕೊಳ್ಳುವುದು, ಇದನ್ನ ಬಾರ್ಟರ್ ಸಿಸ್ಟಮ್ ಅಂತ ಕರೀತಾರೆ ಮಕ್ಕಳು. ಓಕೆ, ಸೊ ಪುರಾತನ ಕಾಲದಲ್ಲಿ ಹಣದ ಬಳಕೆ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ವಸ್ತುಗಳನ್ನ ಜನರು ವಿನಿಮಯ ಮಾಡಿಕೊಳ್ತಾ ಇದ್ರು. ಓಕೆ, ಇದು ಅತಿ ಕಷ್ಟದ ವ್ಯಾಪಾರ ವಿಧಾನವಾಗಿದ್ದು ಸಮಯ ಮತ್ತು ಕಾಲ ಇದರಲ್ಲಿ ಬಹಳ ಸಮಯ ಕಾಲ ತುಂಬಾ ವ್ಯಯವಾಗ್ತಾ ಇತ್ತು ಮಕ್ಕಳೇ. ಓಕೆನಾ? ಉದಾಹರಣೆಗಾಗಿ, ಎ ವ್ಯಕ್ತಿ ಹಸುವನ್ನ ಹೊಂದಿದ್ದು ವಿನಿಮಯದಲ್ಲಿ ಕುರಿಯನ್ನ ಬಯಸಿದರೆ ಆತ ಕುರಿ ಇರುವ ವ್ಯಕ್ತಿಯನ್ನ ಹುಡುಕಿಕೊಂಡು ಹೋಗ್ಬೇಕು ಅಲ್ವಾ? ಸೊ ಆವಾಗ ಆತನಿಗೆ ಸಾಕಷ್ಟು ಸಮಯ ವ್ಯಯವಾಗುವಂತಹ ಸಂದರ್ಭನೂ ಇರ್ತಾ ಇತ್ತು. ಓಕೆ, ಇದೇ ಸರಕುಗಳನ್ನ ವಿನಿಮಯ ಮಾಡುವುದೇ ವಸ್ತು ವಿನಿಮಯ ಪದ್ಧತಿ. ಥ್ಯಾಂಕ್ ಯು.